ಧ್ವನಿ, ನಮ್ಮ ಸಾಹಸ, ನಮ್ಮ ಅದ್ಭುತ ಮಾಯ, ನಮ್ಮ ಕನ್ನಡ ನಮ್ಮ ಗರ್ವ, ನಮ್ಮ ಕನ್ನಡ ನಮ್ಮ ಗರ್ವ. ಗೂಗಲ್ ಜೆಮಿನೈನಲ್ಲಿ ಯಾವ ರೀತಿ ಓನ್ ಸಾಂಗ್ನ ಕ್ರಿಯೇಟ್ ಮಾಡೋದಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾನು ಈಗಾಗಲೇ ಒಂದು ಗೂಗಲ್ ಜೆಮಿನೈನ ಯೂಸ್ ಮಾಡ್ಕೊಂಡು ಫ್ರೀಯಾಗಿ ಒಂದು ಸಾಂಗ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಅದನ್ನು ಇವಾಗ ಪ್ಲೇ ಮಾಡ್ತೀನಿ. ಸೊ ನೀವು ಕೇಳಬಹುದು. ಕಾಲೇಜು ದಿನಗಳು ಒಂದಾಗಿದ್ವಿ ನಾವು, ಶ್ರೀಶೈಲ್ ಕಲ್ಮೇಶ್ ಜೊತೆಯಲ್ಲಿ ಸಾಧ ನಾವು, ನಮ್ಮ ಫ್ರೆಂಡ್ಶಿಪ್ ಫಾರ್ ಎವರ್ ಅಂತ ಹೇಳೋಕೆ ಬಂದಿದೆ ಈ ಗೀತೆ ನಮ್ಮ ಪ್ರೀತಿಯ ತೋರೆಗೆ. ಇಬ್ರಾಹಿಂ ಸಮೀರ್ ನಾಗು ಸೇರಿದರೆ ಜೊತೆ ಆಗುವುದೇ ನಮ್ಮ ಸ್ನೇಹದ ಹಬ್ಬ ಸತ್ಯಕ್ಕೆ, ನಮ್ಮ ಫ್ರೆಂಡ್ಶಿಪ್ ಫಾರ್ ಎವರ್. ಕೇಳಿದ್ರಲ್ಲ ಯಾವ ರೀತಿ ನಾನು ನನ್ನೊಂದು ಫ್ರೆಂಡ್ಸ್ ನೇಮ್ನ ಬಳಸ್ಕೊಂಡು ಯಾವ ರೀತಿ ಓನ್ ಆಗಿ ಫ್ರೀಯಾಗಿ ಮ್ಯೂಸಿಕ್ ಅನ್ನ ಕ್ರಿಯೇಟ್ ಮಾಡಿದ್ದೇನೆ ಅಂತ. ಸೊ ಈ ಒಂದು ಸಾಂಗ್ ನ ನಾನು ಒಂದು ಫ್ರೆಂಡ್ಸ್ಗೆ ಸಹ ತೋರಿಸಿದ್ದೀನಿ. ಸೊ ಅವರೇ ಶಾಕ್ ಆಗಿದ್ದಾರೆ ಯಾವ ರೀತಿ ಇದನ್ನ ಕ್ರಿಯೇಟ್ ಮಾಡಿದೆ ಅಂತ. ಓಕೆನಾ. ಸೊ ಈ ರೀತಿ ಮಾಡ್ಕೊಂಡು ಯಾವುದೇ ಸಾಂಗ್ ಆಗಿರ್ಬೋದು, ಆಟಿಟ್ಯೂಡ್, ಲವ್ ಸ್ಟೋರಿ, ಲವ್ ಫೇಲ್ಯೂರ್, ರ್ಯಾಪ್ ಸಾಂಗ್, ಪ್ರತಿಯೊಂದು ಇದು ಈ ಕ್ಯಾಟಗರಿ ಅಂತ ಏನಿಲ್ಲ. ನಿಮಗೆ ಯಾವ ಕ್ಯಾಟಗರಿ ಬೇಕು ಆ ಒಂದು ಕ್ಯಾಟಗರಿಯಲ್ಲಿ ನಿಮ್ಮ ಒಂದು ಓನ್ ಸಾಂಗ್ ನ ನೀವು ರೆಡಿ ಮಾಡ್ಕೊಳ್ಬಹುದು. ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು, ಯಾವ ರೀತಿ ಎಲ್ಲಿ ಈ ಒಂದು ಸಾಂಗ್ ನ ಕ್ರಿಯೇಟ್ ಮಾಡೋದು, ಪ್ರತಿಯೊಂದನ್ನು ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವೇನಾದ್ರೂ ಇದೇ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಬಂದಿದ್ರೆ ಪ್ಲೀಸ್ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಕ್ಕೆ ಲೈಕ್ ಮಾಡಿ, ಮತ್ತೆ ವಿಡಿಯೋ ಹೇಗಿತ್ತು ಅಂತೇಳಿ ಒಂದು ಕಾಮೆಂಟ್ ಮಾಡಿ. ಓಕೆನಾ. ತುಂಬಾ ಲೇಟ್ ಮಾಡೋದು ಬೇಡ ಗೈಸ್, ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಹೋಗೋಣ. ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸರ್ಚಲ್ಲಿ ChatGPT ಅಂತ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡ್ಕೊಂಡಾದ್ಮೇಲೆ ಈ ಒಂದು ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳಿ. ಸೊ ಯಾಕಂತ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಪನ್ ಮಾಡ್ಕೊಂಡಾದ್ಮೇಲೆ ಸೊ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಈ ಥರ ಒಂದು ಇಂಟರ್ಫೇಸ್ ಬಂದಮೇಲೆ ನಿಮಗೆ ಯಾವ ಒಂದು ಸಾಂಗ್ನ ನಿಮಗೆ ಬೇಕಾಗಿರುತ್ತಲ್ಲ ಆ ಒಂದು ಸಾಂಗ್ನ ಟೈಪ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾನು ಇವಾಗ ಒಂದು ಕಾಪಿ ಮಾಡಿ ಇಟ್ಕೊಂಡಿದ್ದೀನಿ. ಏನಂದರೆ ನನಗೆ ಕನ್ನಡ ಭಾಷೆ ಬಗ್ಗೆ ಮತ್ತು ಕನ್ನಡ ಜನತೆ ಬಗ್ಗೆ ಒಂದು ರ್ಯಾಪ್ ಸಾಂಗ್ ಬೇಕು ಅಂತ ನಾನು ಕೇಳಿದ್ದೀನಿ. ಇದೇ ಥರ ನಿಮಗೆ ಯಾವುದು ಬೇಕೋ ಅದನ್ನು ನೀವು ಕೇಳಿ ಆದಮೇಲೆ ಸೊ ಇಲ್ಲಿ ಸೆಂಡ್ನ ಮಾಡಿ. ಸೊ ನಿಮ್ಮ ಫ್ರೆಂಡ್ಸ್ ನೇಮ್ನಾದರೂ ಫ್ರೆಂಡ್ಶಿಪ್ ಸಾಂಗು ಯಾವ್ದು ಬೇಕಾದ್ರೂ ಕೇಳಿ. ಓಕೆನಾ. ಸೊ ನಾನು ಇವಾಗ ಒಂದು ಕನ್ನಡ ರ್ಯಾಪ್ ಸಾಂಗನ್ನು ಕೇಳಿದ್ದೀನಿ. ಸೊ ಅದಕ್ಕೆ ಅದು ಮ್ಯಾಚ್ ಆಗೋ ಹಾಗೆ ಒಂದು ಸಾಂಗ್ನ ಬರೆಯುತ್ತೆ. ಲಿರಿಕ್ಸ್ ಎಲ್ಲ ಅದೇ ಆಟೋಮೆಟಿಕ್ಕಾಗಿ ತಗೊಳುತ್ತೆ. ನಿಮ್ದೇನಿಲ್ಲ, ಈ ನಿಮಗೆ ಯಾವ ಸಾಂಗ್ ಬೇಕೋ ಆ ಒಂದು ಸಾಂಗ್ನ ಟ್ಯಾಪ್ ಮಾಡಿ ಕಳಿಸಿಬಿಡೋದು ಅಷ್ಟೇ. ಓಕೆನಾ. ಸೊ ನಾನು ಇವಾಗ ಕಳಿಸಿದ್ದೀನಿ, ಸ್ವಲ್ಪ ಲೋಡಿಂಗ್ ಆಗ್ತಾಯಿದೆ. ಓಕೆ ಗೈಸ್, ನೋಡ್ಬೋದು ಇಲ್ಲಿ ಒಂದು ಸಾಂಗ್ನ ಅದು ಬರೆದು ಕೊಟ್ಟಿದೆ. ಕರ್ನಾಟಕದ ಗಾಳಿ ನನ್ನ ಉಸಿರು, ಕನ್ನಡ ಮಾತು ನನ್ನ ಹೃದಯದ. ಸೊ ಇಲ್ಲಿ ಏನಾದರೂ ಚೇಂಜಸ್ನ ಮಾಡಬೇಕಂತ ಇದ್ದರೆ ಸೊ ನೀವು ಮಾಡ್ಬೋದು. ಓಕೆನಾ. ಏನೂ ಇಲ್ಲ ಅಂದರೆ ಸೊ ಸಿಂಪಲಾಗಿ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಸ್ಕ್ರೋಲ್ ಮಾಡಿ ಇಲ್ಲಿ ಕೆಳಗಡೆ ಟ್ಯಾಪ್ ಮಾಡಬೇಕಾಗತ್ತೆ. ಇದಕ್ಕೆ ಪ್ರಾಂಪ್ಟ್ ಕೊಡಿ ಅಂತ ಒಂದು ಟ್ಯಾಪ್ ಮಾಡಿ ಕಳಿಸ್ಬೇಕಾಗತ್ತೆ. ಸೊ ನಾನು ಇವಾಗ ಕಳಿಸ್ತೀನಿ. ಇದಕ್ಕೆ ಕೊಡು. ಓಕೆ, ಮತ್ತೆ ಸೆಂಡ್ ಮಾಡಿದೆ. ಇವಾಗ ಇದಕ್ಕೆ ಒಂದು ಬೆಸ್ಟ್ ಆಗಿರುವಂಥ ಒಂದು ಪ್ರಾಂಪ್ಟ್ನ ಕೊಡುತ್ತೆ. ಓಕೆನಾ. ನೋಡ್ಬೋದು ಇಲ್ಲಿ ಒಂದು ಪ್ರಾಂಪ್ಟ್ನ ಕೊಟ್ಟಿದೆ. ಓಕೆ, ನೋಡ್ಬೋದು. ಇದನ್ನು ಕಾಪಿ ಮಾಡ್ಕೊಳ್ಳಿ ಈಗ. ಸೊ ನಾನು ಇವಾಗ ಕಾಪಿ ಮಾಡ್ತೀನಿ ಇದನ್ನು. ಓಕೆ, ನಾನು ಕಾಪಿ ಮಾಡಿದೆ. ಇವಾಗ ಗೂಗಲ್ ಜೆಮಿನಿಯನ್ನು ಓಪನ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಗೂಗಲ್ ಜೆಮಿನಿಯನ್ನು ಓಪನ್ ಮಾಡ್ಕೊಳ್ಳಿ ಸರ್ಚ್ ಮಾಡ್ಕೊಂಡು. ಓಕೆ ಗೈಸ್, ನೋಡ್ಬೋದು ನಾನು ಇವಾಗ ಗೂಗಲ್ ಜೆಮಿನಿಯನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡ್ಕೊಂಡಾದ್ಮೇಲೆ ಸೊ ಇಲ್ಲಿ ನೋಡ್ಬೋದು ಕ್ರಿಯೇಟ್ ಎ ಮ್ಯೂಸಿಕ್ ಅಂತ ಇದೆಯಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಅದೇನಾದರೂ ನಿಮಗೆ ಶೋ ಆಗಲಿಲ್ಲ ಅಂದರೆ ಸೊ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ, ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ಪ್ಲಸ್ ಐಕನ್ ಮೇಲೆ ಒಂದು ಐಕನ್ ಇದೆಯಲ್ಲ, ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಆದಮೇಲೆ ಮತ್ತೆ ಇಲ್ಲಿ ಕ್ರಿಯೇಟ್ ಮ್ಯೂಸಿಕ್ ಅಂತ ಇರುತ್ತಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಅಕಸ್ಮಾತ್ ಈ ಎರಡೂ ಕಡೆ ಏನಾದರೂ ನಿಮಗೆ ತೋರಿಸಲಿಲ್ಲ ಅಂದರೆ ಒಂದು ಸಾರಿ ಗೂಗಲ್ ಪ್ಲೇಸ್ಟೋರಲ್ಲಿ ಈ ಕ್ರೋಮನ್ನು ಅಪ್ಡೇಟ್ನ ಮಾಡ್ಕೊಳ್ಳಿ. 100% ಇದು ಶೋ ಆಗುತ್ತೆ. ಇವಾಗ ನಾನು ಕ್ರಿಯೇಟ್ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ರಿಯೇಟ್ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಆಗಲೇ ಏನು ನಾವೊಂದು ಪ್ರಾಂಪ್ಟ್ನ ಕಾಪಿ ಮಾಡ್ಕೊಂಡಲ್ಲ, ಸೊ ಆ ಒಂದು ಪ್ರಾಂಪ್ಟ್ನ ಇಲ್ಲಿ ಹಾಕಬೇಕಾಗತ್ತೆ. ಸೊ ನಾನು ಇವಾಗ ಒಂದು ಪ್ರಾಂಪ್ಟ್ನ ಹಾಕ್ತೀನಿ. ಹಾಕಿ ಅದನ್ನು ಸೆಂಡ್ ಕೊಡ್ತೀನಿ. ಗೈಸ್ ನೋಡ್ಬೋದು ನಾನು ಇವಾಗ ಗೂಗಲ್ ಜೆಮಿನಿಯಲ್ಲಿ ಆ ಒಂದು ಪ್ರಾಂಪ್ಟ್ನ ಹಾಕಿದ ಮೇಲೆ ಅದು ಸ್ವಲ್ಪ 1 ರಿಂದ 2 ನಿಮಿಷ ಲೋಡಿಂಗ್ನ ತೊಗೊಂಡು ಒಂದು ಸಾಂಗ್ನ ಕ್ರಿಯೇಟ್ ಮಾಡಿಕೊಟ್ಟಿದೆ. ಸೊ ಕೆಲವೊಂದಿಷ್ಟು ಜನಕ್ಕೆ ಒಂದು ಪ್ರಾಬ್ಲಮ್ ಬರುತ್ತೆ. ಏನಂದರೆ ಇಲ್ಲಿ ಸಾಂಗ್ ಎಲ್ಲ ಜನರೇಟ್ ಆಗಿದೆ, ಬಟ್ ಅದು
ಓಪನ್ ಆಗ್ತಾ ಇಲ್ಲ. ಕೆಳಗಡೆ ನೋಡಬಹುದು 0 ಸೆಕೆಂಡ್ ಅಂತ ಇದೆ. ಅದನ್ನು ಆನ್ ಮಾಡಿದ್ರಾಯ್ತು, ಆಫ್ ಮಾಡಿದ್ರಾಯ್ತು. ಓಕೆನಾ, ಈ ರೀತಿ ಒಂದು ಪ್ರಾಬ್ಲಮ್ ಬರುತ್ತೆ. ಸೊ ಇವಾಗ ಏನು ಮಾಡ್ಬೇಕಂದ್ರೆ ಒಂದು 10 ರಿಂದ 15 ನಿಮಿಷ ನೀವು ವೇಟ್ ಮಾಡಬೇಕಾಗತ್ತೆ. ಅಂದರೆ ಇದನ್ನು ಸೈಡಲ್ಲೇ ಬ್ಯಾಕ್ಗ್ರೌಂಡಲ್ಲಿ ಎಲ್ಲವನ್ನು ಹೋಗಿಸಿ ಮತ್ತೆ ಅದ್ರ ಮೇಲೆ ಕ್ರೋಮ್ ಮೇಲೆ ಟ್ಯಾಪ್ ಮಾಡಿ ಮತ್ತೆ ಅದು ಗೂಗಲ್ ಜೆಮಿನಿಗೆ ಹೋಗುತ್ತೆ. ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ, ರೀಡೈರೆಕ್ಟ್ ಆಗುತ್ತೆ. ಓಕೆನಾ, ಸೊ ಸ್ವಲ್ಪ ವೇಟ್ ಮಾಡಿ. ಓಕೆ ಗೈಸ್, ನೋಡ್ಬೋದು ಒಂದು 10 ರಿಂದ 15 ನಿಮಿಷ ವೇಟ್ ಮಾಡಿ ಆದಮೇಲೆ ಇವಾಗ ಸಾಂಗ್ನ ಕ್ರಿಯೇಟ್ ಆಗಿದೆ. ಸ್ವಲ್ಪ ಕೇಳಿ ಯಾವ ಥರ ಇದೆ ಅಂತ ನೀವು ಶಾಕ್ ಆಗ್ತೀರಾ. ನನ್ನ ನಾಡು, ನನ್ನ ಭಾಷೆ, ನನ್ನ ಪ್ರಥಮ ಶ್ವಾಸ, ಈ ಮಿಟ್ಟಿನ ಪ್ರೀತಿ, ಇದು ನಮ್ಮ ಅನುಭವ. ಹಳೆ ಸಾಸಿರದ ಇತಿಹಾಸ, ನಮ್ಮ ರತ್ನ ಸಿಂಹಾಸನ. ಈ ಶಕ್ತಿಯನ್ನು ಕೇಳಿ ನಮ್ಮ ಗರ್ಜನೆ ಆಕಾಶಕ್ಕೆ. ನಮ್ಮ ಕನ್ನಡ ನಮ್ಮ ಗರ್ವ, ನಮ್ಮ ಕನ್ನಡ ನಮ್ಮ ಗರ್ವ, ನಮ್ಮ ಸಂಸ್ಕೃತಿ, ನಮ್ಮ ಅಭಿಮಾನ, ನಮ್ಮ ಚೈತನ್ಯ, ನಮ್ಮ ಕನ್ನಡ ನಮ್ಮ ಗರ್ವ, ನಮ್ಮ. ಸೊ ಗೈಸ್, ಕೇಳಿದ್ರಲ್ಲ ಯಾವ ರೀತಿ ಸಾಂಗ್ ಇದೆ ಅಂತೇಳಿ. ಇದೇ ರೀತಿ ನಿಮಗೆ ಯಾವ ರೀತಿ ಬೇಕು ಅದನ್ನು ಕ್ರಿಯೇಟ್ ಮಾಡ್ಕೊಂಡು ನಿಮ್ಮ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಕೂಡ ಮಾಡ್ಬೋದು. ಥ್ಯಾಂಕ್ ಯು ಗೈಸ್, ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಗೈಸ್. ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.